ಅವರು ಪ್ರತಿದಿನ ಏನಂತಂದ್ರೆ ನೋಡಿ ಬೀದರ್ ಮತ್ತು ಹುಬ್ಬಳ್ಳಿಯಲ್ಲಿ ನೋಡಿ, ನೀವು ಆ ಥರ ಉದಾಹರಣೆಯನ್ನು ನನಗೂ ಕೊಡಿ. ನಂತರ ಒಂದು ನಿಮಿಷ, ದುಡ್ಡು ಶಾರ್ಟೇಜ್ ಇಲ್ಲ ನನಗೆ. ಎಲ್ಲೆಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಒಂದೇ ಸತಿಗೆ ಮಾಡೋಕ್ಕಾಗಲಿಲ್ಲ ಕೂಡ ಹಂತವಾಗಿ ನಾವು ಮಾಡ್ತಕ್ಕಂಥದ್ದು. ಜೋರು ಮಳೆ ಬಂದಾಗ ನಮ್ಮ ಕಡೆ ಭಾಗದಲ್ಲಿ ಶೌಚಾಲಯನೂ ಬೀಳ್ತದೆ, ಮನೆಯೂ ಬೀಳ್ತವೆ. ಯಾವ್ಯಾವ ಹಂಚಿಂದು ಶಾಲೆಗಳಿದ್ದು ಮುಂಚೆ ನಮ್ಮ ಕಡೆ ಭಾಗದಲ್ಲಿ, ಮಲೆನಾಡು ಭಾಗದಲ್ಲಿ ನೀವು ಕೊರತೆ ಏನಿಲ್ಲ. ನನಗೆ ಒಂದೇ ಒಂದು ರಿಕ್ವೆಸ್ಟ್ ಏನಂದರೆ, ಕಲ್ಯಾಣ ಕರ್ನಾಟಕ ಭಾಗದ ಹಣ ಏನು ಬರುತ್ತೆ ಅದನ್ನು ಸ್ವಲ್ಪ ಇಂಥದಕ್ಕೆ ಯೂಸ್ ಮಾಡಿದರೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದೆ. ಅದಕ್ಕೆ 25% ಇಲ್ಲಿರ್ತಕ್ಕಂಥ ಫಂಡ್ನ 1200 ಕೋಟಿ 1250 ಕೋಟಿನೇನೋ 5000 ಕೋಟಿ ಏನಾದ್ರು ಇದ್ದರೆ ಅದಕ್ಕೆ ನೀವು ಮಾಡಿ ಅಂಥೇಳಿ ಇದನ್ನು ನಾನು ಮನವಿ ಮಾಡ್ತೀನಿ. ಈ ಕಡೆ ಜನಪ್ರತಿನಿಧಿಗಳು ಕೆಲವ್ರು ಮಾಡ್ತಾ ಇದ್ದಾರೆ, ಕೆಲವ್ರು ಮಾಡ್ತಾ ಇಲ್ಲ. ಮಾಡಿದರೆ ನನಗೆ ಹೆಲ್ಪ್ ಆಗುತ್ತೆ. ಮೀಡಿಯಾದಲ್ಲಿ ನೀವು ಚರ್ಚೆ ಮಾಡ್ಕೊಂಡು ಕೊಡ್ರೆ ನನಗೆ ಸಂಬಂಧ ನೋಡ್ರಿ. ನಾವೆಲ್ಲ ಬಾಯಿ ಮುಚ್ಕೊಂಡಿರೋಕೆ ಹೇಳಿದ್ದಾರೆ. ನನಗೇನು ಈಗ ನಮ್ಮ ಬಾಯಿ ತರದು ಏನು ಉಪಯೋಗ? ನಾನೇನು ಬಾಯಿ ತೆರೆಯೋನಲ್ಲ ಆ ವಿಚಾರದಲ್ಲಿ. ಅವ್ರು ನಮ್ಮ ನಾಯಕರು ಬರ್ತಾರೆ, ನಿಮಗೆ ಯಾಕದು ಬೇಡ ಬಿಡಿ. ಅವ್ರು ಏನೋ ಬಂದು ಕೇಳ್ಕೊಂಡು ನಿಮ್ಮ ಹತ್ರ ಬಂದು ಹೇಳಾರ ಮಾಧ್ಯಮದಲ್ಲಿ ಮುಂದೆ ಅಲ್ಲ, ಮಾಧ್ಯಮದಲ್ಲ ಪಾಪ. ಬಿ ಆರ್ ಪಾಟೀಲ್ ಮತ್ತೆ ನಾನು ಆ ಥರ ಹೇಳಿಲ್ಲ ಅಂದ್ರು. ರಾಯ್ ರೆಡ್ಡಿ ಅವರು ಪಾಪ ಏನಂದ್ರು, ಏನೋ ಹೇಳಿದ್ನ ಏನೋ ತಿರ್ಚಾಕಿರೋ ನಮ್ಮ ಸರ್ಕಾರ. ಅಲ್ಲಾರೇ ಒಂದು ನಿಮಿಷ, ಈಗ ಅದನ್ನ ಅವ್ರ ಹತ್ರ ಅಲ್ಲ ಬೇರೆ ಗಪ್ಚುಪ್ ಆಗಿರ್ತೀನಿ ಅಂತೀನಿ. ನೆಕ್ಸ್ಟ್ ವರ್ಗಾವಣೆ ಮಾಡ್ತಾ ಇದ್ದೀರಿ, 40 ವರ್ಗಾವಣೆ ತೋರಿಸ್ತಾ ಇದ್ದಾರೆ. ಆದ್ರೆ ಏನಾಗಿದೆ, ಗ್ರಾಮೀಣ ಭಾಗದಲ್ಲಿ ಇನ್ನೂ ಅಡ್ಮಿಷನ್ ನಡೀತದೆ. 3ನೇ ಎಕ್ಸಾಮ್ ಮುಗಿದಿಲ್ಲ, SSLC 40 ಅಡ್ಮಿಷನ್ ಆಗ್ಲಿಕ್ಕೆ ಅವಕಾಶ ಇರುತ್ತೆ. ನಾನು ಹೇಳ್ತಾ ಇದ್ದೀನಿ, ಒಂದು ನಿಮಿಷ ಯಾರ್ಯಾರು ಅಡ್ಜಸ್ಟ್ ಮಾಡ್ತೀವಿ. ಒಂದು ನಿಮಿಷ ಪರ್ಮನೆಂಟ್ ಆಗಿ ಬರ್ತಾರೆ. ಎವ್ರಿ 2 ಇಯರ್ಸಿಗೆ ಈ ಥರ ರೂಲ್ಸಲ್ಲಿ ಮಾಡೋದು ನಮ್ಮ ನೋಟಿಫಿಕೇಶನಲ್ಲಿದೆ. ನಾ ಮಾಡಿದ್ದಲ್ಲ ಅದು. ಎವ್ರಿ ಆಲ್ಟರ್ನೇಟ್ ಇಯರ್ಸ್ ಇದೆಲ್ಲ. ಒಂದು ನಿಮಿಷ, ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ ಶಿಕ್ಷಕರನ್ನು ಕೊಡ್ದ. ಒಂದು ನಿಮಿಷ, 40 ಸ್ಟೂಡೆಂಟಿಗೆ ಅವ್ರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಪರ್ಮನೆಂಟ್ ಟೀಚರ್ಸ್ ಕೊಡೋದು. ಒಂದು ನಿಮಿಷ ರೀ, ನೀವು ಸುಮ್ಮನೆ ಯಾಕೆ ಅರ್ಜೆಂಟ್ ಮಾಡ್ತೀರಿ? ಇದನ್ನು ಆಗಸ್ಟಿಗೆ ಕರೆಸಿ, ಇದಕ್ಕೆಲ್ಲದಕ್ಕೂ ಉತ್ತರ 2 ನಿಮಿಷದಲ್ಲಿ ಕೊಡ್ತೀವಿ.